ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು, ಯಾರು ಅರ್ಜಿಯನ್ನ ಸಲ್ಲಿಸಿ ಅಪ್ರೂವಲ್ ಪಡ್ಕೊಂಡಿದ್ದೀರಿ ಅವರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಮುಖ್ಯವಾಗಿ ಇಂದು ಈ 19 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಸೊ ಈ 19 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಷಯವನ್ನ ನೋಡಲೇಬೇಕು, ಅರ್ಥ ಮಾಡ್ಕೊಳ್ಳಲೇಬೇಕು. ಯಾಕೆ ಅಂದ್ರೆ ಈ ಜಿಲ್ಲೆಗಳಲ್ಲಷ್ಟೇ ಅಲ್ಲದೆ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು, ಡಾಕ್ಯುಮೆಂಟ್ಸ್ಗಳು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಲಭ್ಯವಿದೆ. ಸೊ ಆದಷ್ಟು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಳೋದು. ವಿಷಯ ಏನಿದೆ, ನಾವು ಏನ್ ಕೈಗೊಳ್ಳಬೇಕು ಕ್ರಮವನ್ನ, ಅರ್ಜಿ ಹೇಗೆ ಸಲ್ಲಿಸಬೇಕು. ನಾನು ಯಾಕೆ ಇದರ ಬಗ್ಗೆ ಒತ್ತಿ ಹೇಳ್ತಾ ಇರ್ತೀನಿ ಅಂದ್ರೆ, ಮುಂದೆ ದಿನಗಳಲ್ಲಿ ಎಲೆಕ್ಷನ್ ಸಮೀಪ ಬಂದ ಹಾಗೆ ನಿಮಗೆ ಪ್ರತಿಯೊಂದು ಕಂತುಗಳನ್ನು ಕೂಡ ಕ್ಲಿಯರ್ ಆಗಿ ಜಮಾ ಮಾಡ್ತಾರೆ. ಹತ್ತತ್ರ ನೀವು 20,000ದಿಂದ ಇನ್ನು 30,000ವರೆಗೂ ಕೂಡ ದುಡ್ಡನ್ನ ಯಾವುದೇ ರೀತಿ ತೊಂದರೆ ಇಲ್ಲದೆ ಪಡ್ಕೊಳ್ಬಹುದು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಸರಿಯಾಗಿ ಅರ್ಜಿ ಸಲ್ಲಿಸಿ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಿ. ಸೊ ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಷ್ಟೇ ಅಲ್ಲದೆ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈಗ 30ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಅಂದ್ರೆ ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ಕ್ಲಿಯರ್ ಆಗಿದೆ. ಇನ್ನು 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ, ಜೊತೆಗೆ 32ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ, ಅದಾದ ಬಳಿಕ ಜೂನ್ ತಿಂಗಳ ಹಣ ಬರುತ್ತೆ. ಈ 3 ತಿಂಗಳ ಹಣವನ್ನ ಸರ್ಕಾರ ಕ್ಲಿಯರ್ ಮಾಡಲೇಬೇಕಾಗತ್ತೆ. ಸುಮಾರು 7,500 ಕೋಟಿಯಷ್ಟು ದುಡ್ಡು ಈ 3 ಕಂತುಗಳಿಗಾಗಿ ದುಡ್ಡನ್ನ ಇಲ್ಲಿ ಸರ್ಕಾರ ಕೊಡಬೇಕಾಗತ್ತೆ. ಅಷ್ಟು ದುಡ್ಡನ್ನ ಈಗ ಸರ್ಕಾರ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ಬೇಕು. ಅದರಲ್ಲಿ ಕೇವಲ ಈಗ 2,500 ಕೋಟಿಯಷ್ಟು ದುಡ್ಡನ್ನ ಒಂದು ಕಳಿಸಿರ್ತಕ್ಕಂಥದ್ದು. 2,500 ಕೋಟಿ ಅಂದ್ರೆ ಒಂದು ಕಂತಿನ ಹಣವನ್ನ ನಿಮಗೆ ಆ ಒಂದು ದುಡ್ಡಿನಲ್ಲಿ ಕ್ಲಿಯರ್ ಮಾಡಬಹುದು. ಅಂದ್ರೆ 31 ಏಪ್ರಿಲ್ ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತಾರಂತೆ. ಅದಕ್ಕಾಗಿ ಇವತ್ತು ಕೂಡ ಈ 19 ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಈ 19 ಜಿಲ್ಲೆಗಳನ್ನು ಕೂಡ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಮುಂದೆ ಈಗ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಳ್ಳಬೇಕಾದ ಕ್ರಮಗಳು. ಯಾಕಂದ್ರೆ ಬಹಳಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ರಿ, ಒಬ್ಬೊಬ್ಬರಿಗೆ ಅರ್ಜಿ ಅಪ್ರೂವಲ್ ಕೊಟ್ಟಿಲ್ಲ. ಇನ್ನು ಕೆಲವೊಂದಿಷ್ಟು ಜನರಿಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋಗಿಲ್ಲ, ನಿಮಗೆ ಸರಿಯಾಗಿ ಏನ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು ಅದು ಇದು ಅಂತ ಗೊತ್ತಾಗ್ತಾ ಇಲ್ಲ. ಏನು ಇಲ್ಲ, ನೀವು ಮೊದಲಿಗೆ ಹೇಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋಗಿದ್ರಿ ಅದೇ ರೀತಿಯಾಗಿ ಹೋಗಬೇಕು. ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ. ಈ ಮೊಬೈಲ್ ಸಂಖ್ಯೆ ರಿಚಾರ್ಜ್ ಮಾಡ್ಕೊಳ್ಳಿ, ಆಕ್ಟಿವ್ ಇಟ್ಕೊಳ್ಳಿ. ಜೊತೆಗೆ ಬ್ಯಾಂಕ್ ಅಕೌಂಟ್ ಕೂಡ ಆಕ್ಟಿವ್ ಇರಬೇಕು. ಸೊ ಬರೀ ನಿಮ್ಮ ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಅಷ್ಟೇ ಅಲ್ಲ, ಅಕೌಂಟ್ ಅನ್ನ ಆಕ್ಟಿವ್ ಇಟ್ಕೊಳ್ಬೇಕು. ಅಕೌಂಟ್ ನಲ್ಲಿ ದುಡ್ಡು ಹಾಕೋದು, ತೆಗೆಯುವುದು, ವಹಿವಾಟುಗಳನ್ನ ಮಾಡ್ತಾ ಇರಬೇಕು. ಆಗ ಮಾತ್ರ ನಿಮ್ಮ ಖಾತೆ ಆಕ್ಟಿವ್ ಇರುತ್ತೆ. ಆ ಒಂದು ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದೇ ಮಾತಿನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ದುಡ್ಡನ್ನ ಹಾಕೋದು, ತೆಗೆಯೋದು, ವಹಿವಾಟುಗಳನ್ನ ನೀವು ಮಾಡ್ತಾ ಇರ್ಬೇಕು. ನೀವು ಹಳ್ಳಿಯಲ್ಲಿನೇ ಇರಿ, ಸಿಟಿಯಲ್ಲಿನೇ ಇರಿ, ನೀವು ಮೊಬೈಲ್ ಮುಖಾಂತರ ಫೋನ್ ಪೇ, ಗೂಗಲ್ ಪೇ ಬಳಸಿ ಡಿಜಿಟಲ್ ಪೇಮೆಂಟ್ ಗಳನ್ನ ಮಾಡಿ ನೀವು ಅಕೌಂಟ್ ಆಕ್ಟಿವ್ ಇಟ್ಕೊಂಡ್ರು ನಡೆಯುತ್ತೆ. ಆಫ್ಲೈನ್ ನಲ್ಲಿ ಬ್ಯಾಂಕ್ಗೆ ಹೋಗಿ ಬರ್ಬೇಕಂತೇನಿಲ್ಲ. ಇನ್ನು ಡಿಆಕ್ಟಿವೇಟ್ ಆದಾಗ ಬ್ಯಾಂಕಿಗೆ ಹೋಗ್ಲೇ ಬರ್ಬೇಕು. ಈ KYC ಮಾಡ್ಕೊಂಡು ತದನಂತರ ನೀವು ಒಂದು ಸಾರಿ ದುಡ್ಡನ್ನ ಹಾಕಿ ತೆಗೆದ್ರೆ ಮತ್ತೆ ಆಕ್ಟಿವ್ ಆಗುತ್ತೆ. ಈ ರೀತಿ ಪ್ರೊಸೆಸರ್ ಅನ್ನ ಮಾಡಿಕೊಂಡು ನೀವು ಆಕ್ಟಿವ್ ಮಾಡ್ಕೊಳ್ಬಹುದು. ಇನ್ನು 2,000 ರೂಪಾಯಿ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದ್ದು, ಈ ಏಪ್ರಿಲ್ ತಿಂಗಳ ಹಣ ಸುಮಾರು 19 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆಯಲ್ಲ, ಆ ಜಿಲ್ಲೆಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಟ್ರಯಲ್ ನಡೆದಿದೆ. ಜೊತೆಗೆ ಧಾರವಾಡ, ಮತ್ತೆ ಬೆಳಗಾವಿ, ಮತ್ತೆ ಕೊಡಗು, ಹಾಸನ, ವಿಜಯನಗರ, ಬೀದರ, ಮಂಡ್ಯ, ಕೊಪ್ಪಳ, ಅದೇ ರೀತಿಯಾಗಿ ಚಾಮರಾಜನಗರ, ರಾಮನಗರ, ಮಂಗಳೂರು, ಚಿಕ್ಕಮಗಳೂರು, ಮಂಡ್ಯ, ಕೊಡಗು, ಹಾಸನ, ಹಾವೇರಿ, ಈ ರೀತಿಯಾಗಿ ಹಲವಾರು ಜಿಲ್ಲೆಗಳಿಗೆ ದುಡ್ಡನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಯಾರು ಅಪ್ರೂವಲ್ ಅನ್ನ ಹೊಂದಿದಿರಿ ಅವರಿಗೆ ದುಡ್ಡು ಜಮಾ ಆಗುತ್ತೆ. ಜಿಲ್ಲಾ ವೈಸ್ ಅನ್ನೋಕ್ಕಿಂತನೂ ಅಪ್ರೂವಲ್ ಪಡೆದಂತಹ ಮಹಿಳೆಯರಿಗೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ, 2-3 ಕಂತುಗಳನ್ನ ಡಿಲೇ ಆಗಿದೆ. ಈಗ ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಸಾಕಷ್ಟು ಕಾಲಾವಕಾಶಗಳನ್ನ ಕೊಟ್ಟಿದ್ರು. ಇದರ ಆಧಾರದ ಮೇಲೆ ಯಾರು ಅಪ್ರೂವಲ್ ಅನ್ನ ಪಡ್ಕೊಳ್ತಾ ಇದ್ದೀರಿ ಅವರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಎಲಿಜಿಬಲ್ ಇದ್ರೂ ಸಹಿತ ಬೇಸತ್ತು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೋಗಿರೋದಿಲ್ಲ. ನಿಮಗೆ ಒಂದು ಕಿವಿ ಮಾತು, ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ 20ರಿಂದ 30,000 ರೂಪಾಯಿ ಕಣ್ಣು ಮುಚ್ಚಿ ಪಡ್ಕೊಳ್ಬಹುದು. ಅದಕ್ಕಾಗಿ ನೀವು ಅರ್ಹತೆ ಹೊಂದಿದ್ದೆ ಆದ್ರೆ ದಯಮಾಡಿ ಹೋಗಿ ಅರ್ಜಿ ಸಲ್ಲಿಸಿ. ನಿಮಗೆ ಲಾಭ ಇದೆ, ಲಾಭವನ್ನ ಕಳ್ಕೊಳ್ಬೇಡಿ. ಲಾಭ ಇರ್ಲಿಲ್ಲ ಅಂದ್ರೆ ನೀವು ಬೆಲೆಗಳ ಏರಿಕೆಯನ್ನ ಅನುಭವಿಸ್ತೀರಿ. ಯಾಕಂದ್ರೆ ಈಗ ನೋಡ್ತಾ ಇದ್ರಿ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ. ಸೊ ಅದೇ ರೀತಿಯಾಗಿ
ಈಗಾಗಲೇ ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ, ವಿಧಾನಸೌಧಗಳಲ್ಲಿ ಹೋದ್ರೆ ಕಾಗದ ಪತ್ರಗಳ ಬೆಲೆ ಏರಿಕೆ, ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ. ಈಗ ಪುರುಷರಿಗೆ ಬಸ್ಗಳಲ್ಲಿ 15 ರೂಪಾಯಿ ಟಿಕೆಟ್ ದರ ಏರಿಕೆ ಆಯಿತು. ಮೆಟ್ರೋನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಟಿಕೆಟ್ ದರ ಏರಿಕೆ ಆಯಿತು. ಪುರುಷ ಮಹಿಳೆಯರನ್ನದೇ ಸಣ್ಣ ಪುಟ್ಟ ವ್ಯಕ್ತಿಗಳು, ಅದೇ ರೀತಿಯಾಗಿ ವೃದ್ಧರು ಎಲ್ಲರಿಗೂ ಕೂಡ ಏರಿಕೆ ಆಗಿದೆ. ಸೊ ನೀವು ಇಲ್ಲಿ ದುಡ್ಡು ಪಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ನಷ್ಟವನ್ನಾದ್ರೂ ಅನುಭವಿಸಲೇಬೇಕು. ಆ ನಷ್ಟ ಅನುಭವಿಸುವುದು ಇದ್ದೇ ಇರತ್ತೆ, ಆದ್ರೆ ಲಾಭವನ್ನು ಕೂಡ ಪಡ್ಕೊಳ್ಬೇಕಲ್ವಾ. ಸೊ ಅದಕ್ಕಾಗಿ ಎಲಿಜಿಬಿಲಿಟಿ, ನೀವು ಅರ್ಹತೆಯನ್ನ ಹೊಂದಿದ್ದೆ ಆದ್ರೆ ಅರ್ಜಿಯನ್ನ ಸಲ್ಲಿಸುವುದು ಮರಿಬೇಡಿ. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಬ್ಮಿಟ್ ಮಾಡಿ. ಈ ಯೋಜನೆಯನ್ನ ನಡೆಸ್ತಕ್ಕಂತಹ ಒಂದು ಹೆಡ್ ಅದು. ಈ ಗೃಹಲಕ್ಷ್ಮಿ ಯೋಜನೆಯನ್ನೇ ಮುಷ್ಟಿಯಲ್ಲಿ ಹಿಡ್ತಕ್ಕಂತಹ ಆ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಮುಷ್ಟಿಯಲ್ಲಿ ಹಿಡ್ತಕ್ಕಂತಹ ಇಲಾಖೆ ಯಾವುದು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಆ ಇಲಾಖೆಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರತ್ತೆ. ನಾನು ಪ್ರಾರಂಭದಲ್ಲಿ ಇರುವ ಹಾಗೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಬಹುದು. ಇನ್ನು ಹೆಚ್ಚುವರಿ ಏನಾದ್ರು ಡಾಕ್ಯುಮೆಂಟ್ಸ್ ಕೇಳಿದ್ರು ಅಲ್ಲೇ ಕೇಳ್ತಾರೆ, ಸಪರೇಟ್ ಆಗಿ ಕೇಳ್ತಾರೆ, ಆವಾಗ ನೀವು ತಂದು ಕೊಡಬಹುದು. ಸೊ ಇಷ್ಟು ಮಾಡಿ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ನಾನು ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ, ವೆರಿಫಿಕೇಶನ್ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಇನ್ನು ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಆದಷ್ಟು ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.